ಅಂದರೆ ಅವರ ಆಸೆಗಳು ಇನ್ನೂ ಜೀವಂತ ಇದೆ ಅನ್ನೋದು ಅರ್ಥ. ಅದರಿಂದ ಮುಖ್ಯಮಂತ್ರಿ ಆಸೆ ಏನಿದೆ ಅವರು ನವಂಬರಲ್ಲಿ ಆಗಬೇಕಲ್ಲ, ಅದು ಜೀವಂತ ಇದೆ. ದೇವರ ಆಶೀರ್ವಾದ ಇದೆ. ದೇವರು ಅಂದರೆ ಯಾರು? ಕಾಂಗ್ರೆಸ್ ಅವ್ರಿಗೆ ಹೈಕಮಾಂಡು. ಹೈಕಮಾಂಡ್ ಆಶೀರ್ವಾದ ನನಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಬದಲಾವಣೆ ಅಂತೂ ನಿಶ್ಚಿತ. ಸಿದ್ದರಾಮಯ್ಯನವರು ಬದಲಾವಣೆ ಆಗೋದು ಖಚಿತ. ಅದನ್ನು ನಾನು ಹೇಳೋದಲ್ಲ. ನಾನು ಹೇಳಿದ್ರೆ ಏನು ಜ್ಯೋತಿಷ್ಯ ಹೇಳ್ತೀರಾ ಅಂತ ಕೇಳ್ತಾರೆ. ಈ ಕಾಂಗ್ರೆಸ್ಸಿನ MLAಗಳು ಹೇಳ್ತಾ ಇದ್ದಾರಲ್ಲ, ಪಾಟೀಲ್ ಅವರು, ಇವರು ಯಾರು, ಕಲಬುರ್ಗಿ ಹಾಂ, ಲಾಟ್ರಿ ಮುಖ್ಯಮಂತ್ರಿ ಅಂದರು. ಈ ರಾಮನಗರದ MLA ನೋಡ್ರಿ, ನಾನು ಹೇಳಿರೋದಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಆದರೂ ಹೇಳ್ತಾ ಇದ್ದೀನಿ ಗ್ಯಾರಂಟಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ಇಕ್ಮಾಲು. ಆಮೇಲೆ ರಾಮನಗರದ ಇದು ಮಂಡ್ಯದಲ್ಲಿ ಹೇಳ್ತಾ ಇದ್ದಾರೆ. ದಾವಣಗೆರೆ MLA, ಕಾಂಗ್ರೆಸ್ MLAಗಳು ನಾನು ಹೇಳ್ತಾ ಇರೋದು, ಇವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅಷ್ಟು ನಮ್ಮನ್ನು ಟೀಕೆ ಮಾಡೋಕ್ಕೆ ಮುಂಚೆ ಕಾಂಗ್ರೆಸ್ ಅವರು ಅವ್ರ ಪಾರ್ಟಿ MLAಗಳೇ ಬದಲಾವಣೆ ಅಂತ ಹೇಳ್ತಾರೆ. ಅದಕ್ಕೆ ಮದ್ದರೀರಿ ಫಸ್ಟು. BJPಗೆ ಮದ್ದರಿಯೋದು ಬದಲಾಗಿ ನಿಮ್ಮ ಪಾರ್ಟಿಯಲ್ಲೇ ಬದಲಾವಣೆ ದೊಡ್ಡ ಕೂಗು ಎದ್ದಾಯ್ತಲ್ಲ. DK ಶಿವಕುಮಾರ್ ಯಾಕೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ? ಏನು ವಿಶೇಷತೆ ಹೇಳಿ. ಅಂದರೆ ಏನಾನ ಪಡಿಬೇಕು ತಾನೆ. ದೇವಸ್ಥಾನಕ್ಕೆ ಹೆಂಗೆ ಹೋಗ್ತಾರೆ? ಏನಾನ ವರ ಪಡಿಯಕ್ಕೆ ಹೋಗ್ತಾರಪ್ಪ. ಏನು ವರ? DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕಾಲ ಕೂಡಿ ಬರ್ತಾ ಇರಬೇಕು ಅವರು ಮೋಸ್ಟ್ಲಿ. ಅದಕ್ಕೆ ಹೋಗ್ತಾ ಇದ್ದಾರೆ ಅವರು. ಬದಲಾವಣೆ ಅಂತೂ ಖಚಿತ, ಗ್ಯಾರಂಟಿ, ಡೌಟೇ ಇಲ್ಲ, ಗ್ಯಾರಂಟಿ.